ಇವತ್ತು ನಾನು ಕಡಲೆ ಬೀಜ ಜೊತೆ ಸ್ವಲ್ಪ ನಟ್ಸ್ ಹಾಕಿ ಮನೇಲಿ ಚಿಕ್ಕಿ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ನೀವು ಈ ರೆಸಿಪಿ ಮಾಡಿ ನೋಡಿ. ನೋಡ್ತಾ ಇದ್ದೀರಲ್ಲ, ತುಂಬ ಹೆಲ್ತಿ ಕೂಡ. ನಾನೇನು ತುಂಬ ಜಾಸ್ತಿ ಬೆಲ್ಲ ಕೂಡ ಹಾಕಿಲ್ಲ. ಮೈಲ್ಡಾಗಿ ಸ್ವೀಟಾಗಿ ಹೇಗೆ ಮಾಡಿದೆ ಅಂತ ನೋಡೋಣ ಬನ್ನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು ಒಂದು ಪ್ಯಾನ್ನ ಕಾಯಿಸ್ಕೊಂಡು ಮೆಷರ್ಮೆಂಟ್ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ. 1-2 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೀವು ಎಷ್ಟು ಡ್ರೈ ಫ್ರೂಟ್ಸ್ ಅಥವಾ ಕಡಲೆ ಬೀಜ ತೊಗೋತೀರ ಅದರದ್ರಷ್ಟು ನೀವು ಬೆಲ್ಲ ಹಾಕ್ಕೋಬೇಕಾಗುತ್ತೆ, ಅದೇ ಪ್ರಮಾಣದ್ದು. ಆಮೇಲೆ ಅದಕ್ಕೆ ಅದರ ಕಾಲಷ್ಟು ನೀರು, ಅಂದರೆ 2 ಕಪ್ ತೊಗೊಂಡಿದ್ರೆ ಅರ್ಧ ಕಪ್ ನೀರು. ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ನೋಡಿ ಥರ ಕುದಿಯೋಕ್ಕೆ ಬಿಡೋಣ. ನೋಡಿ ಥರ ಚೆನ್ನಾಗಿ. ಇದು ನಾನು ಶೋಧಿಸ್ಕೋತಾ ಇಲ್ಲ, ಬೆಲ್ಲ ತುಂಬ ಕ್ಲಿಯರಾಗಿದೆ. ನೀವೇನಾದ್ರು ಬೆಲ್ಲ ಸ್ವಲ್ಪ ಗಲೀಜಿದ್ರೆ ಅದನ್ನು ಸ್ವಲ್ಪ ಒಂದು ಸತಿ ಶೋಧಿಸ್ಕೊಂಡ್ಬಿಡಿಬೇಕಾರೆ. ಆಮೇಲೆ ನಾನು ಅದಿನ್ನೂ ಚೆನ್ನಾಗಿ ಗಟ್ಟಿ ಆಗಬೇಕು ಪಾಕ. ಅಷ್ಟರೊಳಗೆ ನಾನು ಒಂದು ಸಿಲಿಕಾನ್ ಮ್ಯಾಟ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ನೋಡಿ ಇವಾಗ ಈ ಥರ ಗಟ್ಟಿಯಾಗಿದೆ, ಗಟ್ಟಿ ಆಗ್ತಾ ಬರ್ತದೆ. ಯಾವ ಹದಕ್ಕೆ ಬರಬೇಕು ಅಂತ ತೋರಿಸ್ತೀನಿ ನಾನು. ಹಾರ್ಡ್ ಬಾಲ್ ಕನ್ಸಿಸ್ಟೆನ್ಸಿ ಅಂದರೆ ನಾನು ಒಂದು ಪಾತ್ರೆಗೆ ನೀವು ಈ ಸಿರಪ್ನ ತೊಗೊಂಡು ಹಾಕಿದ್ರೆ ಈ ಥರ ಗಟ್ಟಿ ಬಾಲ್ ಬರಬೇಕು, ಮೆತ್ತಗಿರಬಾರ್ದು, ಗಟ್ಟಿ. ತೋರಿಸ್ತೀನಿ ನೋಡಿ. ಈ ಥರ ಗಟ್ಟಿ ಇರಬೇಕು ಬಾಲ್, ಈ ಥರ. ಆ ಕನ್ಸಿಸ್ಟೆನ್ಸಿ ನೋಡಿ, ಈ ಥರ ಬರಬೇಕು. ಆವಾಗ ನಾನು ಒಂದು ಸ್ವಿಚ್ ಆಫ್ ಮಾಡಿಬಿಟ್ಟು 1 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿವಾಗ 1 ಕಪ್ಪಷ್ಟು ಕಡಲೆ ಬೀಜ, ಅದು ಹುರಿದು ನಾನು ಸಿಪ್ಪೆ ತೆಗೆದಿರೋದು. ಆಮೇಲೆ ಒಂದು ಸ್ವಲ್ಪ ಬಾದಾಮಿ, ಒಂದು ಸ್ವಲ್ಪ ಗೋಡಂಬಿ, ಮತ್ತು ಒಂದು 1/4 ಕಪ್ಪಷ್ಟು ಎಳ್ಳು. ಇದೆಲ್ಲ ಕಾಲು ಕಪ್ ತೊಗೊಂಡಿದ್ದೀನಿ. ಕಡಲೆ ಬೀಜ ಮಾತ್ರ 1 ಕಪ್ ತೊಗೊಂಡು ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಇವಾಗ ಸ್ವಲ್ಪ ಆನ್ ಮಾಡಿದ್ದೀನಿ ನಾನು. ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಇದೇ ಗಟ್ಟಿಗೆ ಇರಬೇಕು. ತಣ್ಣಗಾದ್ಮೇಲೆ ಅದು ಇನ್ನೂ ಗಟ್ಟಿ ಆಗಿಬಿಡುತ್ತೆ. ತುಂಬ ಗಟ್ಟಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವಾಗ ನೋಡಿ ಇದನ್ನು ನಾನು ಸಿಲಿಕಾನ್ ಶೀಟಲ್ಲಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಯಾರೆಲ್ಲ ನೋಡ್ತಾರೆ, ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಆಮೇಲೆ 1 ಸ್ಪೂನ್ ಸಾಯಿದ ನಾನು ಇದನ್ನು ನೀಟಾಗಿ ಅದ್ರ ಮೇಲೆ ತಟ್ಕೋತಾ ಇದ್ದೀನಿ. ಆಮೇಲೆ ನೋಡಿ ಲಟ್ಟಣಿಗೆ ಇರುತ್ತಲ್ಲ, ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಇವನ್ನಾಗಿ ನಾನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಈ ಥರ ಎಲ್ಲ ಮಾಡ್ಕೊಂಡ್ಮೇಲೆ ಇವಾಗ ನಾನು ಸ್ವಲ್ಪ ತಣ್ಣಗೆ ಮಾಡಿಬಿಟ್ಮೇಲೆ ಒಂದು ಸ್ವಲ್ಪ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನಿಮಗೆ ಹೇಗಾಗಿದೆ ಅಂತ ತೋರಿಸ್ತೀನಿ. ನೋಡಿ ತುಂಬ ಚೆನ್ನಾಗಾಗುತ್ತೆ. ಮನೇಲಿ ಮಾಡಿರೋಂಥ ಖುಷಿನೂ ಇರುತ್ತಲ್ವ, ಏನೂ ಕೆಟ್ಟದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.